ಎಚ್ಚರ ಕರ್ನಾಟಕ. ಎಸ್ಐಆರ್ ನಿಮ್ಮ ನಾಗರಿಕ ಹಕ್ಕುಗಳನ್ನು ಇಲ್ಲವಾಗಿಸಿದೆ. ರಾಜ್ಯದಲ್ಲಿ ಇದೀಗ ಎಸ್ಐಆರ್ ಅನ್ನೋ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭ ಆಗಿದೆ. ಇದು ಮತದಾನದ ಶುದ್ಧೀಕರಣದ ನೆಪದಲ್ಲಿ ಶುರುವಾಗಿರುವಂತಹ ಸಂವಿಧಾನ ವಿರೋಧಿ ಆಪರೇಷನ್. ಇದೊಂದು ಸಾಮಾನ್ಯ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ಕಂಗ್ರಾಚುಲೇಷನ್ಸ್, ನೀವು ಬಹುದೊಡ್ಡ ಭ್ರಮೆಗೆ. ಇದು ಕೇವಲ ಮತದಾರ ಪಟ್ಟಿಯ ಸಾಮಾನ್ಯ ಪರಿಷ್ಕರಣೆ ಅಲ್ಲ, ಬದಲಾಗಿ ನಮ್ಮ ಪ್ರಜಾಸತ್ತಾತ್ಮಕ ಹಕ್ಕನ್ನ ಕಸಿದುಕೊಳ್ಳುವಂತಹ ಅಪಾಯದ ಮುನ್ಸೂಚನೆ. ಮುಂದುವರಿಯೋಕ್ಕೂ ಮುನ್ನ ಈ 3 ಪ್ರಶ್ನೆಗಳಿಗೆ ನಿಮ್ಮ ಬಳಿ ಉತ್ತರ ಇದೆಯಾ ಅಂತ ಖಚಿತ ಮಾಡಿ. ಇತ್ತೀಚೆಗೆ BLO ಅಧಿಕಾರಿ ನಿಮ್ಮ ಮನೆಗೆ ಭೇಟಿ ನೀಡಿದರು. ಅವರು ಬಂದಾಗ ನೀವು ಕೆಲಸದ ನಿಮಿತ್ತ ಮನೆಯಿಂದ ಹೊರಗಡೆ ಹೋಗಿದ್ದರು. 2004ಕ್ಕೂ ಹಿಂದಿನ ನಿಮ್ಮ ವೈಯಕ್ತಿಕ ದಾಖಲೆಗಳು ನಿಮ್ಮ ಹತ್ರ ಭದ್ರವಾಗಿದೆ. ಈ ಪ್ರಶ್ನೆಗಳಿಗೆ ನಿಮ್ಮ ಬಳಿ ಸ್ಪಷ್ಟ ಉತ್ತರ ಇಲ್ಲದೆ ಇದ್ರೆ ನಾಳೆ ನಿಮ್ಮ ಅಸ್ತಿತ್ವಕ್ಕೆ ಕುತ್ತು ಬರಬಹುದು. ಸ್ನೇಹಿತರೆ, ಯಾವುದೇ ರಾಜಕೀಯ ಪಕ್ಷಗಳ ಹಂಗಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗಿರುವಂತಹ ಚುನಾವಣಾ ಆಯೋಗ ಇಂದು ಕೇಂದ್ರ ಸರ್ಕಾರದ ಬಿ ಟೀಮ್ನಂತೆ ವರ್ತಿಸ್ತಾ ಇದೆ ಅನ್ನೋ ಗಂಭೀರ ಆರೋಪ. ಬೋಗಸ್ ಮತದಾರನ್ನ ಪಟ್ಟಿಯಿಂದ ಕೈಬಿಡುವ ಈ ಪ್ರಕ್ರಿಯೆಯ ಹಿಂದೆ ಒಂದು ವ್ಯವಸ್ಥಿತ ಷಡ್ಯಂತ್ರ. ಒಂದ್ಸಲ ಯೋಚನೆ ಮಾಡಿ, ಒಂದು ಬೂತ್ ವ್ಯಾಪ್ತಿನಲ್ಲಿ 1,000ದಿಂದ 1,500ಕ್ಕೂ ಹೆಚ್ಚು ಮತದಾರರು. ಬೆಂಗಳೂರಿನಂತಹ ಬೃಹತ್ ನಗರಗಳಲ್ಲಿ ಇನ್ನೂ ಹೆಚ್ಚಿಗೆ. ಒಬ್ಬ BLO ಅಧಿಕಾರಿ ಕೇವಲ 15 ದಿನಗಳಲ್ಲಿ ಪ್ರತಿ ಮನೆಗೂ ಭೇಟಿ ನೀಡಿ ಪ್ರತಿಯೊಬ್ಬ ಮತದಾರನ ದಾಖಲೆಗಳನ್ನ, ಅವನ ಪೂರ್ವಜರ ಇತಿಹಾಸವನ್ನ ಪರಿಶೀಲನೆ ನಡೆಸೋದಕ್ಕೆ ಸಾಧ್ಯ ಇದೆ. ಈಗಲೂ ಕೂಡ ಸರ್ಕಾರದ ಯಾವುದೇ ಸೌಲಭ್ಯಗಳಿಲ್ಲದೆ, ಅಧಿಕೃತ ದಾಖಲೆಗಳೇ ಇಲ್ಲದೆ ಕಾಡಂಚಲ್ಲಿ ಬದುಕು ಕಟ್ಟಿಕೊಂಡಿರೋ ಆದಿವಾಸಿ, ದಲಿತ ಹಾಗೂ ಹಿಂದುಳಿದ ಸಮುದಾಯಗಳಿಗೆ ಅಧಿಕಾರಿಗಳು ಕೇಳೋ ದಾಖಲೆಗಳನ್ನ ಹೊಂದಿಸೋದಕ್ಕೆ ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಆದ್ರೆ ಈ ತಾಂತ್ರಿಕ ಅಸಾಧ್ಯತೆಯನ್ನೇ ಇವತ್ತು ಬಂಡವಾಳವಾಗಿಸಿಕೊಳ್ಳಲಾಗ್ತದೆ. ಸಾಫ್ಟ್ವೇರ್ ಡೇಟಾ ಮ್ಯಾಪಿಂಗ್ ಮೂಲಕ ಆಳುವ ಪಕ್ಷಕ್ಕೆ ಯಾವ ಪ್ರದೇಶದಲ್ಲಿ ಮತಗಳು ಬೀಳೋದಿಲ್ವೋ ಆ ಮತ ಬ್ಯಾಂಕ್ ಅನ್ನ ಟಾರ್ಗೆಟ್ ಮಾಡಲಾಗ್ತದೆ. ಅಧಿಕಾರಿಗಳು ಬಂದಾಗ ಮನೆಗೆ ಬೀಗ ಬಿದ್ದಿದ್ರೆ ಅಥವಾ ವ್ಯಕ್ತಿಯ ಬಳಿ ಸರಿಯಾದ ದಾಖಲೆಗಳು ಇಲ್ಲದೆ ಹೋದ್ರೆ ಕಡ್ಡಾಯವಾಗಿ ನೀಡಬೇಕಾದ ಫಾರ್ಮ್ 7 ನೋಟಿಸ್ ಅನ್ನು ಕೂಡ ನೀಡದೆ ನೇರವಾಗಿ ಮತದಾರ ಸ್ಥಳಾಂತರಗೊಂಡಿದ್ದಾನೆ ಅಥವಾ ಗೈರು ಅನ್ನೋ ವರದಿ ಬರೆದು ಕುಳಿತಲ್ಲಿಂದಲೇ ಮತದಾನದ ಹಕ್ಕನ್ನ ರದ್ದು ಮಾಡಲಾಗ್ತದೆ. ಈ ಆಡಳಿತಾತ್ಮಕ ಲೋಪದ ನೇರ ಸಂತ್ರಸ್ತರು ಯಾರು ಗೊತ್ತಾ? ಜೀವನ ಸಾಗಿಸೋದಿಕ್ಕೆ ಹಳ್ಳಿಗಳಿಂದ ನಗರಗಳಿಗೆ ಬಂದಿರುವಂತಹ ವಲಸೆಕಾರರು. ಯಾವುದೇ ಡಿಜಿಟಲ್ ದಾಖಲೆಗಳಿಲ್ಲದೆ ಕಾಡಂಚಲ್ಲಿ ಹಾಡಿಗಳಲ್ಲಿ ಬದುಕಿರುವಂತಹ ನಮ್ಮ ಆದಿವಾಸಿಗಳು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸಮುದಾಯ. ಇದರ ಜೊತೆಗೆ ಅತ್ಯಂತ ಕಟು ವಾಸ್ತವ ಏನಂದ್ರೆ, ಅಲ್ಪಸಂಖ್ಯಾತ, ದಲಿತ ಹಾಗೂ ಬಿಜೆಪಿಯೇತರ ಮತದಾರರ ಹಕ್ಕನ್ನ ಇಲ್ಲಿ ವ್ಯವಸ್ಥಿತವಾಗಿ ಕಿತ್ತುಕೊಳ್ಳಲಾಗ್ತಿದೆ ಅಂದ್ರೆ ನೀವು ನಂಬಲೇಬೇಕು. ಸೂಕ್ತ ದಾಖಲೆಗಳಿಲ್ಲ ಅನ್ನೋ ತಾಂತ್ರಿಕ ಕಾರಣ ಒಡ್ಡಿ ಈ ಸಮುದಾಯಗಳನ್ನ ವ್ಯವಸ್ಥೆಯಿಂದಲೇ ಹೊರಗಿಡಲಾಗ್ತದೆ. ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಚುನಾವಣೆ ಇದಕ್ಕೆ ನೇರ ಸಾಕ್ಷಿ. ಇವರೆಲ್ಲರೂ ಈಗ ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಹಿಡಿದಿರುವಂತಹ SIR ಅನ್ನೋ ಕರಾಳ ಜಾಲದಲ್ಲಿ ಸಿಲುಕಿ ಬಲಿಯಾಗ್ತದೆ. ನೆನಪಿರ್ಲಿ, ವೋಟರ್ ID ರದ್ದಾದ್ರೆ ಕೇವಲ ಮತದಾನದ ಹಕ್ಕು ಮಾತ್ರ ಹೋಗೋದಿಲ್ಲ. ಸರ್ಕಾರದ ಎಲ್ಲ ಸಮಾಜ ಕಲ್ಯಾಣ ಯೋಜನೆಗಳ ಡೇಟಾ ಬೇಸ್ ಆಧಾರ್ ಮತ್ತು ವೋಟರ್ ಐಡಿಗೆ ಲಿಂಕ್ ಆಗಿರುತ್ತೆ. ನಿಮ್ಮ ಮತದಾನದ ಹಕ್ಕು ರದ್ದಾದ ಮರುಕ್ಷಣವೇ ನಿಮ್ಮ BPL ಕಾರ್ಡ್ ಅಮಾನ್ಯ ಆಗಬಹುದು, ನಿಮ್ಮ ಬ್ಯಾಂಕ್ ಖಾತೆ ಫ್ರೀಸ್ ಆಗಬಹುದು. ಅನ್ನಭಾಗ್ಯದ ಅಕ್ಕಿ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗಳು, ಬೃಹತ್ ಜ್ಯೋತಿ ಹಾಗೂ ವೃದ್ಧಾಪ್ಯ ವೇತನದಂತಹ ಕರ್ನಾಟಕದ ಪ್ರಮುಖ ಯೋಜನೆಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಹಾಗಾದ್ರೆ ಈ ಸಾಂವಿಧಾನಿಕ ಬಿಕ್ಕಟ್ಟಿನಿಂದ ಪಾರಾಗೋಕೆ ಪ್ರತಿಯೊಬ್ಬ ನಾಗರಿಕರು ಮಾಡಬೇಕಾದ್ರೆ ಮೊದಲನೇದಾಗಿ ಇವತ್ತೇ ವೋಟರ್ ಹೆಲ್ಪ್ ಲೈನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಹೆಸರು ಪಟ್ಟಿಯಲ್ಲಿದೆಯಾ ಅಂತ ಪರಿಶೀಲನೆ. ಒಂದು ವೇಳೆ ನಿಮ್ಮ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದ್ರೆ ತಕ್ಷಣ BLO ಅಥವಾ ತಹಸೀಲ್ದಾರ್ ಕಚೇರಿಯನ್ನ ಸಂಪರ್ಕ ಮಾಡಿ ನಿಮ್ಮ ಸೂಕ್ತ ದಾಖಲೆಗಳೊಂದಿಗೆ ಫಾರ್ಮ್ 6 ಅರ್ಜಿ ಸಲ್ಲಿಸಿ ಮರು ಸೇರ್ಪಡೆ. ಒಂದು ವಿಚಾರ ನೆನಪಿರಲಿ, ಚುನಾವಣೆಯ ದಿನ ಮತ ನೀಡೋದಕ್ಕೆ ಅಂತ ನೀವು ಮತಗಟ್ಟೆಗೆ ಹೋದಾಗ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಅಧಿಕಾರಿಗಳು ನಿಮ್ಮನ್ನ ಹೊರ ಹಾಕಿದ್ರು. ಆ ಕ್ಷಣದಲ್ಲಿ ನಿಮ್ಮ ಹಕ್ಕಿಗಾಗಿ ಧ್ವನಿಯಾಗೋಕೆ ಯಾವೊಬ್ಬ ಜನಪ್ರತಿನಿಧಿಯೋ ನಿಮ್ಮ ನೆರವಿಗೆ ಬರದೇ ಇರುತ್ತೆ. ನಿಮ್ಮ ಹಕ್ಕು, ನಿಮ್ಮ ಜವಾಬ್ದಾರಿ ಹಿಂದೆ ಎಚ್ಚರ ಹಾಗೂ ಈ ವಾಸ್ತವವನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ. ಇದು ನಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವಂತಹ ಪ್ರಯತ್ನ ಮಾತ್ರ ಅಲ್ಲ, ಇಡೀ ದೇಶವನ್ನ ಸರ್ವಾಧಿಕಾರಿಗಳ ಕಪಿಮುಷ್ಟಿಯಿಂದಲೂ ಬಿಡಿಸಿಕೊಳ್ಳುವ ಪ್ರಯತ್ನ.